ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಅಮೆರಿಕ 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿತ್ತು. ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಂತಹ ಇರಾನ್ ಈಗ ಮಾತುಕತೆಗೆ ಸಿದ್ಧ ಅನ್ನುವಂತಹ ಮೆಸೇಜ್ ಅನ್ನು ಕೊಡ್ತಾ ಇದೆ. ಹೌದು, ಕದನ ವಿರಾಮದ ಮಾತುಕತೆಗೆ ಇರಾನ್ ಒಪ್ಪಿಕೊಂಡಿದೆ. ಟ್ರಂಪ್ ಯುದ್ಧ ವಿರಾಮದ ಬೆನ್ನಲ್ಲೇ ಮಾತುಕತೆಗೆ ಸಮ್ಮತಿಯನ್ನು ಸೂಚಿಸಿದೆ. ಶಾಂತಿ ಮಾತುಕತೆಗೆ ಮುಂದಾಗಿದ್ದಾರೆ ಮುಜ್ತಬಾ ಖಮೇನಿ, ಆಯತುಲ್ಲಾ ಅಲಿ ಖಮೇನಿಯ ಮಗ ಇವರು. ಅಮೆರಿಕ ಜೊತೆಗೆ ಶಾಂತಿ ಮಾತುಕತೆಗೆ ಇರಾನ್ ಸಿದ್ಧ ಅನ್ನುವಂತಹ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ. ಬಟ್ ಈಗ ಮಾತುಕತೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂತಹದ್ದು ಕುತೂಹಲ. ಕದನ ವಿರಾಮ ಘೋಷಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಬಾರ್ಗೇನ್ ನಡೆಯುತ್ತೆ ಇಲ್ಲಿ. ಈಗಾಗಲೇ ಈ ರೀತಿಯ ದಾಳಿಗಳನ್ನು ನಡೆಸಬಾರ್ದು ಅಂಥೇಳಿ ಇರಾನ್ ಅಮೆರಿಕಾದ ಮುಂದೆ ಹಲವು ಬೇಡಿಕೆಗಳನ್ನು ಕೂಡ ಇಟ್ಟಿತ್ತು. ಈ ಬೇಡಿಕೆಗಳನ್ನು ಈಡೇರಿಸಿದರೆ ಮಾತುಕತೆಗೆ ಸಿದ್ಧ ಅಂಥೇಳಿ ಈ ಹಿಂದೆಯೇ ಒಂದು ಪ್ರಪೋಸಲ್ ಅನ್ನು ಕೂಡ ಕೊಟ್ಟಿತ್ತು. ಈಗ ಇರಾನ್ನ ಬೇಡಿಕೆಗಳನ್ನು ಪೂರೈಸಿ ಅಥವಾ ಸಮ್ಮತಿಯನ್ನು ಸೂಚಿಸಿ ಕದನ ವಿರಾಮಕ್ಕೆ ಅಮೆರಿಕ ಒಪ್ಪಿಕೊಳ್ಳುತ್ತಾ ಅನ್ನುವಂತಹ ಕುತೂಹಲ ಇದೆ. ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆ ಆದರೆ ಇಸ್ರೇಲ್ನ ಮುಂದಿನ ನಡೆ ಕೂಡ ಅಷ್ಟೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕಾಲ ಕದನ ವಿರಾಮ ಅಂತ ಘೋಷಣೆಯ ನಡುವೆಯೂ ಕೂಡ ಇಸ್ರೇಲ್ ದಾಳಿಯನ್ನು ಮಾಡಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇರಾನ್ ಈಗ ಮಾತುಕತೆಗೆ ಸಿದ್ಧ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಮಾತುಕತೆಗೆ ಸಿದ್ಧ ಅಂದ ತಕ್ಷಣ ಕದನ ವಿರಾಮ ಘೋಷಣೆ ಅಂತಲ್ಲ, ಚರ್ಚೆ ಆಗಬೇಕಾಗುತ್ತೆ, ಬಾರ್ಗೇನಿಂಗ್ ಆಗುತ್ತೆ. ಬಟ್ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆಗೆ ವೇದಿಕೆ ಸಿದ್ಧ ಆದರೂ ಕೂಡ ಇಸ್ರೇಲ್ನ ಕಥೆ ಏನು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರುತ್ತೆ. ಶಬೀರ್, ಖಂಡಿತವಾಗ್ಲೂ ಪ್ರೇಮ್, ಈಗ ಎಲ್ಲ ದೇಶಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಮಾತ್ರ ಕದನ ವಿರಾಮ ಅನ್ನುವಂಥದ್ದು ಕಾರ್ಯಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ಬಹಳಷ್ಟು ಸೀರಿಯಸ್ ಆಗಿ ನಡೀತಿರುವಂಥ ಲಕ್ಷಣಗಳು ಕೂಡ ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಬೇರೆ ಬೇರೆ ದೇಶಗಳು ಮಧ್ಯಪ್ರವೇಶ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ರು, ಆದಾಗ್ಯೂ ಯಾವುದೇ ರೀತಿಯಾದಂಥ ಸಕ್ಸಸ್ಗಳಾಗಿರಲಿಲ್ಲ. ಆದರೆ ಈಗ ಅಮೆರಿಕವೇ ಖುದ್ದು ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು. 5 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದ ಬಳಿಕ ಈಗ ಮಾತುಕತೆಯ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ. ಸೊ ಹೀಗಾಗಿ ಇರಾನ್ ಕೂಡ ಮಾತುಕತೆಗೆ ಒಪ್ಪಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಶೀಘ್ರದಲ್ಲೇ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ಅಮೆರಿಕ ಮತ್ತೆ ಇರಾನ್ನ ಪ್ರತಿನಿಧಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಮತ್ತೆ ಚರ್ಚೆಗಳನ್ನು ಕೂಡ ನಡೆಸ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದಾವೆ. ಈ ಹಿಂದೆ ಇರಾನ್ ಒಂದು ಮಾತನ್ನ ಹೇಳಿತ್ತು ಪ್ರೇಮ್, ಎಲ್ಲಿವರೆಗೂ ಕೂಡ ಅಮೆರಿಕ ದಾಳಿಗಳನ್ನ ನಿಲ್ಲಿಸದೆ ಮಾತುಕತೆಯ ಪ್ರಸ್ತಾಪವನ್ನು ಇಡುತ್ತೆ ಅಲ್ಲಿವರೆಗೂ ಕೂಡ ನಾವು ಮಾತುಕತೆಯನ್ನು ನಡೆಸಲ್ಲ ಅನ್ನುವಂಥದ್ದನ್ನ ಹೇಳಿತ್ತು. ಯಾಕೆ ಅಂದ್ರೆ ಈ ಹಿಂದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡಿಬೇಕಾದಂತ ಸಂದರ್ಭದಲ್ಲಿ ಈ ಯುದ್ಧಗಳು ಶುರುವಾಗಿತ್ತು. ಸೊ ಹೀಗಾಗಿ ಇರಾನ್ಗೆ ಅದೊಂದು ಆಕ್ರೋಶ ಇತ್ತು. ಮಾತುಕತೆಗಳು ನಡೀತಾ ಇರಬೇಕಾದಂತ ಸಂದರ್ಭದಲ್ಲೇ ದಾಳಿಯನ್ನು ನಡೆಸಿರುವಂತಹ ಹಿನ್ನೆಲೆಯಲ್ಲಿ ನಾವು ಕೂಡ ಸುಮ್ಮನಿರಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಸೊ ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿ ಈಗ ಮಾತುಕತೆಯ ಪ್ರಸ್ತಾಪವನ್ನು ಇರಾನ್ ಮುಂದೆ ಇಟ್ಟಿದ್ದಾರೆ. ಸೊ ಹೀಗಾಗಿ ಇರಾನ್ ಕೂಡ ಈ ಮಾತುಕತೆಗೆ ಒಪ್ಪಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮಾತುಕತೆ ಯಾವಾಗ ಆಗುತ್ತೆ, ಅದಕ್ಕೆ ದಿನಾಂಕ ಯಾವಾಗ ನಿಗದಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳಿದಾವೆ. ಆರಂಭದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಯಾವುದೇ ರೀತಿಯಂತಹ ಮಾತುಕತೆ ಆಗಿಲ್ಲ, ಮತ್ತೆ ಕದನ ವಿರಾಮಕ್ಕೆ ಕೂಡ ಒಪ್ಪಿಗೆಯನ್ನು ನಾವು ಸೂಚಿಸಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿತ್ತು. ಆದರೆ ಈಗ ಮುಜ್ತಬಾ ಖಮೇನಿ ಅವರೇ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇದ್ದಾವೆ. ಸೊ ಹೀಗಾಗಿ ಶೀಘ್ರದಲ್ಲೇ ಒಂದು ಸಭೆ ಏರ್ಪಡುವಂತ ಸಾಧ್ಯತೆಗಳಿದಾವೆ. ಒಂದು ಹಂತದಲ್ಲಿ ಇರಾನ್ ಮತ್ತೆ ಅಮೆರಿಕ ಕನ್ಕ್ಲೂಷನ್ಗೆ ಬರುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಇಸ್ರೇಲ್ನ ನಿಲುವು ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆಗಳಿದಾವೆ. ಯಾಕೆಂದ್ರೆ ಅಮೆರಿಕ ನಿನ್ನೆ ಕದನ ವಿರಾಮ ಘೋಷಣೆ ಮಾಡಿದ ಬಳಿಕವೂ ಕೂಡ ಇರಾನ್ನ ಮೇಲೆ ಇಸ್ರೇಲ್ ಹೊಸ ದಾಳಿಗಳನ್ನ ಮಾಡುವಂತ ಕೆಲಸವನ್ನ ಮಾಡಿತ್ತು. ಇವತ್ತು ಕೂಡ ಲೆಬನಾನ್ ಇರಾನ್ನ ಮೇಲೆ ಕೂಡ ನಿರಂತರವಾದಂತ ದಾಳಿಗಳನ್ನ ನಡೆಸ್ತಾ ಇದೆ. ಸೊ ಹೀಗಾಗಿ ಇಸ್ರೇಲ್ ಇನ್ನೂ ಕೂಡ ಯುದ್ಧೋನ್ಮಾನದ ಸ್ಥಿತಿಯಿಂದ ಹೊರಗಡೆ ಬಂದಿಲ್ವಾ ಅಥವಾ ಅಮೆರಿಕದ ಮಾತಿಗೆ ಬದ್ಧವಾಗಿ ಇರುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದಾವೆ. ಯಾಕೆಂದ್ರೆ ಈ ಹಿಂದೆ ಅಮೆರಿಕ ಮತ್ತೆ ಇಸ್ರೇಲ್ನ ನಡುವೆ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು ಈ ಯುದ್ಧವನ್ನು ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಭವ ಆಗಿತ್ತು. ಸೊ ಹೀಗಾಗಿ ಅಂತಿಮವಾಗಿ 25 ದಿನಗಳ ಬಳಿಕವಾದರೂ ಈ ಯುದ್ಧವನ್ನ ನಿಲ್ಲಿಸುವ ಬಗ್ಗೆ ಒಂದು ತಾರ್ಕಿಕ ನಿಲುವಿಗೆ ಎಲ್ಲಾ ದೇಶಗಳು ಬರ್ತಾವ ಅನ್ನುವಂತ ಪ್ರಶ್ನೆಗಳಿದಾವೆ. ಬಹುಶಃ ಇವತ್ತು ಅಥವಾ ನಾಳೆಗೆ ಈ ಯುದ್ಧವನ್ನ ನಿಲ್ಲಿಸುವಂತ ವಿಚಾರಕ್ಕೆ